ದೇ ಕಾಲ್ ಹಿಮ್ ಓಜಿ. ಇದನ್ನು ಸುಜಿತ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಈ ಸಿನಿಮಾಗೆ ಇದ್ದಂಥ ಹೈಪು ಅಂತಿದ್ದದಲ್ಲ. ಇನ್ನು ನನಗೆ ಸುಜಿತ್ ಅವರ ಡೈರೆಕ್ಷನ್ ಅಂದರೆ ತುಂಬ ಇಷ್ಟ. ಬಿಕಾಸ್ ಆಫ್ ಅವರ ಸ್ಕ್ರೀನ್ ಪ್ರೆಸೆಂಟೇಷನ್ ಹಾಗೆ ಅವರು ಮಾಡೋ ಆ್ಯಕ್ಷನ್ ಸೀನ್ಸ್ಗಳನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ. ಇನ್ನು ಈ ಓಜಿ ಸಿನಿಮಾಗೆ ಕೊಟ್ಟಿದ್ದ ಬಿಲ್ಡಪ್ನ ಸಿನಿಮಾ ರೀಚ್ ಆಯ್ತೋ ಇಲ್ವೋ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಏನಂದರೆ, ಸಿನಿಮಾದಲ್ಲಿ ಒಂದು ಗ್ಯಾಂಗ್ಗೆ ಬೇಕಾಗಿರೋ ಕಂಟೈನರ್ನ ಒಂದು ಹಾರ್ಬರ್ನಲ್ಲಿ ಇಡೋಕ್ಕೆ ಹೋಗಿ ಆ ಕಂಟೈನರ್ನ ಮಿಸ್ ಮಾಡಿಕೊಳ್ತಾರೆ. ಆ್ಯಂಡ್ ಈಗ ಆ ಕಂಟೈನರ್ ಇರೋ ಹಾರ್ಬರ್ ಮತ್ತೊಂದು ಗ್ಯಾಂಗ್ ಕಂಟ್ರೋಲ್ನಲ್ಲಿ ಇರುತ್ತೆ. ಮುಂದೆ ಆ ಕಂಟೈನರ್ಗೋಸ್ಕರ ಈ ಎರಡು ಗ್ಯಾಂಗ್ಗಳ ನಡುವೆ ಏನೆಲ್ಲ ಕಾಂಟ್ರವರ್ಸಿ ನಡೆಯುತ್ತೆ, ಆ ಕಂಟೈನರ್ಗೋಸ್ಕರ ಯಾರೆಲ್ಲ ಬರಬೇಕಾಗಿ ಬರುತ್ತೆ, ಕೊನೆಗೆ ಈ ಕಂಟೈನರ್ ಯಾರಿಗೆ ಸಿಗುತ್ತೆ, ಆ್ಯಂಡ್ ಮೇಯ್ನಾಗಿ ಸಿನಿಮಾದಲ್ಲಿ ಈ ಓಜಿ ಯಾರು, ಇವನಿಗೂ ಇದಕ್ಕೂ ಇರೋ ಕನೆಕ್ಷನ್ ಏನು ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ ಇದರ ಸ್ಟೈಲಿಶ್ ಸ್ಕ್ರೀನ್ ಪ್ರೆಸೆಂಟ್ ಆ್ಯಂಡ್ ಅದರ ವಿಜುವಲ್ಸ್. ಲಿಟ್ರಲಿ ಸಿನಿಮಾದಲ್ಲಿ ಕೆಲವೊಂದು ಫ್ರೇಮ್ಗಳಿದ್ದಾವೆ ಗುರು, ಅಲ್ಟಿಮೇಟ್ ಅಂತೀನಿ. ಈ ರೀತಿ ಇರೋ ಸಿನಿಮಾಟಿಕ್ ಯೂನಿಕ್ ಸ್ಟೈಲಿಶ್ ಪ್ರೆಸೆಂಟೇಷನ್ನೇ ಸುಜಿತ್ ಅವರ ಮೇನ್ ಸ್ಟ್ರೆಂತ್ ಅನ್ಬಹುದು. ಆ್ಯಂಡ್ ಅದನ್ನು ಸಾಹೋದಿಂದ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಒಂದು ಕೈ ಮೇಲೆ ಹೋಗಿ ನೆಕ್ಸ್ಟ್ ಲೆವೆಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿರೋ ಪ್ರತಿಯೊಂದು ಶಾರ್ಟ್ ಹಾಗೆ ಅಲ್ಲಿ ಯೂಸ್ ಮಾಡಿರೋ ಕ್ಯಾಮ್ರಾ ಹಾಗೆ ಕ್ಯಾಮ್ರಾ ಆ್ಯಂಗಲಿಂದ ಸಿನಿಮಾದ ವಿಜುವಲ್ಸ್ ಇನ್ನೂ ತುಂಬ ಸಾಲಿಡ್ ಆಗಿ ಬಂದಿದೆ. ಅದರಲ್ಲೂ ಸಿನಿಮಾದಲ್ಲಿರೋ ಆ್ಯಕ್ಷನ್ ಸೀನ್ಸ್ಗಳು ಹಾಗೆ ಅವುಗಳನ್ನು ಡಿಸೈನ್ ಮಾಡಿರೋ ರೀತಿ ಆಗಿರಬಹುದು ಆ್ಯಂಡ್ ಅದರ ವಿಜುವಲ್ಸ್ಗಳು ಸಿನಿಮಾ ಯಾವ ರೇಂಜಿಗೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದೆ ಅಂತ ತೋರಿಸುತ್ತೆ. ಇನ್ನು ಸಿನಿಮಾದ ಇಂಟ್ರೋಲ್ ಬ್ಲಾಕ್ನಲ್ಲಿ ಇರೋ ಆ್ಯಕ್ಷನ್ ಸೀನ್ ಹಾಗೆ ಅಲ್ಲಿ ಇರೋವಂಥ ವಿಜುವಲ್ಸ್ ಮಾತ್ರ ಒನ್ ಆಫ್ ದಿ ಗ್ರೇಟ್ ವರ್ಕು ಗುರು. ಫ್ಯಾನ್ಸ್ಗಳಿಗೆ ಹಬ್ಬ ಅನ್ಬಹುದು. ಇನ್ನು ಪವನ್ ಕಲ್ಯಾಣ್ ಅವರು ಬರೋ ಪ್ರತಿಯೊಂದು ಸೀನ್ಸ್ನ ಒಳ್ಳೆ ಕ್ಲೈಮ್ಯಾಕ್ಸ್ ಎಂಟ್ರಿ ಸೀನ್ಸ್ ಥರ ಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲೂ ಸೆಕೆಂಡ್ ಹಾಫ್ನಲ್ಲಿ ಬರೋ ಸೀನ್ಸ್ಗಳನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಮತ್ತೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸಿನಿಮಾ ಅರ್ಧ ಗೆದ್ದಿದ್ದೇ ತಮನ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ. ಒನ್ ಆಫ್ ದಿ ಗ್ರೇಟ್ ವರ್ಕು ಗುರು ಇವ್ರದ್ದು. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದಂದರೆ ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ, ಆದರೆ ಸ್ಟೋರಿಯಲ್ಲಾಗಲಿ ಕಥೆಯಲ್ಲಾಗಲಿ ಅಂತ ಹೇಳಿಕೊಳ್ಳುವ ರೇಂಜಿಗೆ ಸಿನಿಮಾದಲ್ಲಿ ಏನೂ ಇಲ್ಲ. ಆಲ್ರೆಡಿ ಈ ರೀತಿ ಕಥೆಯನ್ನು ತುಂಬ ಸಿನಿಮಾಗಳಲ್ಲಿ ಬೇಜಾನ್ ಸರಿ ನೋಡಿಬಿಟ್ಟಿದ್ದೀವಿ. ಆದ್ದರಿಂದ ಸಿನಿಮಾದ ಸ್ಟೋರಿ ನನಗೇನು ಕೂಡ ಕನೆಕ್ಟ್ ಆಗಲಿಲ್ಲ. ಹಾಗೆ ಸಿನಿಮಾದಲ್ಲಿರೋ ಎಮೋಷನ್ ಕೂಡ ಅಂತ ಹೇಳಿಕೊಳ್ಳುವ ರೇಂಜಿಗೆ ಏನು ಕನೆಕ್ಟ್ ಆಗಲಿಲ್ಲ. ಇನ್ನು ಸಿನಿಮಾದಲ್ಲಿರೋ ಕಥೆಗಿಂತ ಆ ಕಥೆಯಲ್ಲಿ ಬರೋ ಕ್ಯಾರೆಕ್ಟರ್ಸ್ಗಳಿಗೆ ಬಿಲ್ಡಪ್ ಜಾಸ್ತಿ ಆಗಿತ್ತು. ಅದನ್ನು ಕಮ್ಮಿ ಮಾಡಿ ರೈಟಿಂಗ್ನ ತುಂಬ ಪ್ರಾಪರಾಗಿ ಬರ್ಕೊಂಡಿದ್ರೆ ಸಿನಿಮಾ ಇನ್ನೂ ಸಖತ್ತಾಗಿ ವರ್ಕ್ ಆಗ್ತಿತ್ತು. ಇನ್ನು ಸಿನಿಮಾದಲ್ಲಿರೋ ಎಷ್ಟೋ ಕ್ಯಾರೆಕ್ಟರ್ಗಳಿಗೆ ಪ್ರಾಪರ್ ಡೆಪ್ತ್ ಹಾಗೆ ಡೀಟೇಲಿಂಗ್ ಇರಲಿಲ್ಲ. ಸಿನಿಮಾನ ಇನ್ನೂ ರೈಟಿಂಗ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬರ್ಕೋಬಹುದಾಗಿತ್ತು. ಆ್ಯಂಡ್ ಎಲ್ಲ ಎಲಿಮೆಂಟು ಇದರಲ್ಲಿ ಇದ್ದವು ಕೂಡ. ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಎಬೋ ಆವ್ರೇಜ್ ಸಿನಿಮಾ. ನೀವೇನಾದರೂ ಪವನ್ ಕಲ್ಯಾಣ್ ಹಾಗೆ ಅವರ ಸಿನಿಮಾಗಳನ್ನು ಫಾಲೋ ಮಾಡೋರಾಗಿದ್ದರೆ ಈ ಸಿನಿಮಾ 100% ಅಲ್ಲ 200% ವರ್ತಿದೆ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.